ನಮಸ್ಕಾರ ಸ್ನೇಹಿತರೆ, KCT ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಗಣಿ ಎಜು ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್ KCT ಅಪ್ಡೇಟ್ ರಿಸಲ್ಟ್ಗೋಸ್ಕರ. ಓಕೆ, ಈ ಒಂದು ವಿಡಿಯೋ ಬಹಳಷ್ಟು ಹುಡುಗರು ರಿಸಲ್ಟ್ ಫೈನಲ್ ಆಗಿ ಡಿಸಿಷನ್ ಬಂದಿದೆ ಅಂತಂದು ಈ ವಿಡಿಯೋ ನೋಡಿ ಕ್ಲಿಕ್ ಮಾಡ್ಕೊಂಡಿದ್ದಾರೆ. ಹೌದು, ಖಂಡಿತವಾಗ್ಲೂ ಕೂಡ ಇವತ್ತು ಏನೇನೆಲ್ಲ ಅಪ್ಡೇಟ್ ಇದೆಲ್ಲನೂ ಕೂಡ ತಿಳಿಸ್ಕೊಡ್ತೀನಿ. ಯಾರಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಡ್ತಂದ್ರೆ ಒಂದೊಂದು ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಮೋರ್ ಆ್ಯಂಡ್ ಅಪ್ಡೇಟ್ಗೋಸ್ಕರ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗ್ಬೋದು. ಕಾಮೆಂಟ್ ಬಾಕ್ಸಲ್ಲಿ ವಾಟ್ಸಪ್ ಗ್ರೂಪ್ ಇರ್ತದೆ. ಸರಿ ಸ್ನೇಹಿತರೆ, ನಿಮ್ಗಳಿಗೆ ಗೊತ್ತಿರೋ ಹಾಗೆ ಕಳೆದ ಒಂದು ವಾರದಿಂದಲೂ ಕೂಡ ನಾವು KCTಗೆ ಸಂಬಂಧಪಟ್ಟಾಗಿ ಏನಾದರೂ ಒಂದು ಅಪ್ಡೇಟ್ಗಳಾಗಿರ್ಬೋದು, ನಿಮಗೆ ಹೊಸದಾಗಿ ಏನಾದರೂ ತಿಳಿಸ್ಕೊಡ್ತಾ ಇರ್ತೀವಿ. ಅಂದರೆ ಕೋರ್ಸ್ಗಳು ಸಂಬಂಧಪಟ್ಟಾಗೆ ಒಂದೊಂದು ಕೋರ್ಸ್ ಬಗ್ಗೆ ಕೂಡ ಸಪ್ರೇಟಾಗಿ ವಿಡಿಯೋ ಕೂಡ ಮಾಡ್ತೀನಿ. ನಾನು ಇನ್ಮೇಲೆ ಈಗಾಗಲೇ ಒಂದು BS ನರ್ಸಿಂಗ್ ಬಗ್ಗೆ ಮಾಡಿದ್ದೀನಿ, ಈಗ ಸಪ್ರೇಟ್ ಬೇರೆ ಮಾಡ್ತಾ ಹೋಗ್ತೀನಿ. ಸರಿ, ಇವತ್ತು ಸ್ವಲ್ಪ ರಿಸಲ್ಟ್ ಬಗ್ಗೆ ಮಾತಾಡೋಣ, ಏನೆಲ್ಲ ಒಂದು ಫೈನಲೈಸ್ಡ್ ಆಗಿದೆ ಅಂತಂದು. ಸರಿ, ಈಗ ನಾನು ಹೇಳಿದ್ದೆ ನಿಮಗೆ ಸುಮ್ಮನೆ ಎಲ್ಲಿ ಬೇಕಾದ್ರೆ ಸುಮ್ಮನೆ ಯೂಟ್ಯೂಬ್ ಚಾನಲ್ಸ್ಗಳನ್ನು ನೋಡೋಕೆ ಹೋಗಬೇಡಿ. ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ನಿಮ್ಮದು. ಏನಂತಂದರೆ ಅವ್ರು ಹಾಕಿರ್ತಾರೆ ಇವತ್ತೇ ಬರ್ತದ, 17ಕ್ಕೆ ಬರ್ತದ, 18ಕ್ಕೆ ಬರುತ್ತೆ, 19ಕ್ಕೆ ಬರುತ್ತೆ, 20ಕ್ಕೆ ಬರುತ್ತೆ ಅಂತ ಏನೇನೋ ಆಗ್ತಿದ್ರು. ನಾನು ಹೇಳಿದೆ ನಿಮಗೆ 22, 23ಕ್ಕೆ ರಿಸಲ್ಟ್ ಬರೋದಂತಂದು. ಓಕೆ, ಇನ್ನೂ ಕೂಡ ಲೇಟ್ ಆಗುತ್ತಾ ಹೇಳೋಕ್ಕಾಗಲ್ಲ, ಆದರೂ ಆಗ್ಬೋದು. ಬಟ್ ಇವಾಗ ಸದ್ಯಕ್ಕಿರುವಂತಹ ಎಲ್ಲ ಅಪ್ಡೇಟ್ ಪ್ರಕಾರ ಇವನ್ ಕೇದವ್ರ ಪ್ರಕಾರ 22 ಅಥವಾ 23ಕ್ಕೆ ಬರ್ತದೆ. ಏನಕ್ಕೆ ಅಂತ ಹೇಳ್ತೀನಿ ನೋಡಿ. ಬಟ್ ಇನ್ ಕೇಸ್ ಕೇದವ್ರು ಮನಸ್ಸು ಮಾಡಿದರೆ ಇನ್ನೂ ಕೂಡ ಲೇಟ್ ಮಾಡ್ಬೋದು. ಅದು ಏನಪ್ಪ ಅಂತಂದರೆ ಸ್ಟೂಡೆಂಟ್ಸ್ ಆ್ಯಂಡ್ ಪೇರೆಂಟ್ಸ್ ಮೇಲೆ ಬಿಟ್ಟಿದ್ದು. ಯಾಕಂದರೆ ಒಂದಿಷ್ಟು ಹುಡುಗರು ಹೇಳ್ತಾರೆ. ಏನಕ್ಕಂತಂದರೆ ಇಲ್ಲಿ ತೋರಿಸ್ತೀನಿ ನಿಮಗೆ. ಓಕೆ, ಇಲ್ಲಿ ನಿಮಗೆ ನ್ಯೂಸ್ ಪೇಪರ್ ನಾಳೆ ಬಂದಿರುವಂಥದ್ದು ಒಂದು ಇದೆ. ಓಕೆ, CET ಫಲಿತಾಂಶ 21ರಂದು ನಿರ್ಧಾರ ಅಂತಂದಾಗಿದೆ. ಇದು 21ರಂದು ರಿಸಲ್ಟ್ ಅಲ್ಲ, ನಿರ್ಧಾರ ಅಂತಂದರೆ ಯಾವಾಗ ಆಗಬೇಕು ಅಂತಂದು ನಿರ್ಧಾರ ಮಾಡಿದಂಥದ್ದು. ಇದು ನೋಡಿದ ತಕ್ಷಣ ಸಡನ್ನಾಗಿ ಇವತ್ತು ರಿಸಲ್ಟ್ ಬರೋದಂತಲ್ಲ. ಓಕೆ, ನಾನು ಏನಕ್ಕೆ ಕೇಳಿದೆ 22, 23 ಅಂತಂದು ನಿಮ್ಗೆ ಗೊತ್ತಿರುವಾಗ ಏನಾಗಿದೆ ಅಂತಂದರೆ ಇವತ್ತು ನೋಡಿ ವೃತ್ತಿಪರ ಕೋರ್ಸ್ಗಳ ಪ್ರವೇಶಕ್ಕಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ನಡೆಸಿರುವ CET ಫಲಿತಾಂಶ ಮೇ 21ರಂದು ನಿರ್ಧಾರವಾಗಲಿದ್ದು, ಓಕೆ, ನಿರ್ಧಾರವಾಗಲಿದ್ದು ವಾರಾಂತ್ಯಕ್ಕೆ ಪ್ರಕಟವಾಗಬಹುದು ಎಂದು ಮೂಲಗಳು ತಿಳಿಸಿವೆ. ಈಗಾಗಲೇ ನಿಮ್ಗೆ ಗೊತ್ತಿರುವ ಹಾಗೆ PUC 1 ಎಕ್ಸಾಮ್ ಮತ್ತು ಎಕ್ಸಾಮ್ 1 ಮತ್ತು ಎಕ್ಸಾಮ್ 2 ರಿಸಲ್ಟ್ ಬಂದತ್ತೆ. ಮತ್ತು CBSE ಮತ್ತು ICSE ಫಲಿತಾಂಶ ಮತ್ತು ಕೃಷಿ ಇದೇ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಏನಾಯಿತು ಅದು ಕೂಡ ಎಲ್ಲನೂ ಕೂಡ ರಿಸಲ್ಟ್ ಬಂದೈತೆ. ಆದ ತಕ್ಷಣ ಕೇರಳ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಫಲಿತಾಂಶ ಅಂತ ನಮ್ಮ ಕರ್ನಾಟಕ ಬೋರ್ಡ್ ಯಾವ ರೀತಿ ಎಕ್ಸಾಮ್ 2 ರಿಸಲ್ಟ್ ಬಂದೈತೆ ಆ ರೀತಿ ಕೇರಳಕ್ಕೆ ಅವರು ಏನು ಮಾಡಿರ್ತಾರೆ ಅಂತಂದರೆ ಇದೇ ಮೇ 21 ಅಂದರೆ ಇವತ್ತು ಅವರು ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಅದು ಸಾಯಂಕಾಲ ಆಗ್ಬೋದು ಅವ್ರದ್ದು ರಿಸಲ್ಟ್ ಬರೋಕ್ಕೆ ಇವತ್ತು. ಓಕೆ, ಅದಾದ ನಂತರ CET ಫಲಿತಾಂಶವನ್ನು ಯಾವಾಗ ನೀಡಬೇಕು ಎಂದು ನಿರ್ಧಾರವಾಗಲಿದೆ ಎಂದು ಇವತ್ತು. ಓಕೆ, ಇವತ್ತು ಹೇಳ್ತಾರೆ. ಮೇ ಬಿ ಅವ್ರಿಗೆ ಏನಪ್ಪ ಅಂತಂದರೆ ಇವತ್ತು ಬಂತಂದರೆ ಡಾಟಾ ತೊಗೊಳಕ್ಕೆ ನಾಳೆಗೆ ಬಿಡ್ಬೋದು ಅಥವಾ ನಾಡ್ದು ತೊಗೋಬೋದು. ಬಟ್ ಒಂದೇನಪ್ಪ ಅಂತಂದರೆ ಕೇದವರು ಏನಾದರೂ ಸ್ವಲ್ಪ ಮನಸ್ಸು ಮಾಡಿದರೆ ಏನಾಗಿದೆ ಅಂತಂದರೆ ಈಗ ಕರ್ನಾಟಕ ಬೋರ್ಡ್ ಎಕ್ಸಾಮ್ 2 ಎಕ್ಸಾಮ್ ಬರೆದಿದ್ರು ನೋಡ್ರಿ, ಅದು ರಿಸಲ್ಟ್ ಬಂದಿತ್ತಲ್ವ. ಕೆಲವೊಂದಿಷ್ಟು ಹುಡುಗರಿಗೆ ಏನಪ್ಪ ಮಾಡಿದಾರೆ ಅಂತಂದರೆ ಸಪ್ಲಿಮೆಂಟ್ರಿ ಅಂತ ನೋಡಿ, ಇದು ರಿವ್ಯಾಲ್ಯೂಷನ್ಗೆ ಕೊಟ್ಟಿದ್ದಾರೆ. ಈ ರಿವ್ಯಾಲ್ಯೂಷನ್ ಒಳಗೆ ಕೆಲವೊಂದಿಷ್ಟು ಹುಡುಗರು ಮತ್ತು ಅದನ್ನ ರಿವ್ಯಾಲ್ಯೂಷನ್ ಒಳಗೆ ಚೆಕ್ಔಟ್ ಮಾಡಿ ವಾಪಸ್ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡೋಕ್ಕೆ ಇನ್ನೂ ಸ್ವಲ್ಪ ಟೈಮ್ ಆಗ್ಬೋದು. ಅಂದರೆ ಈ ವೀಕ್ ಹಿಡಿಬೋದು ಟೈಮು. ಕೇದವ್ರು ಮನಸ್ಸು ಮಾಡಿದರೆ ಅದರ ರಿವ್ಯಾಲ್ಯೂಷನ್ ರಿಸಲ್ಟ್ ಬರೋವರೆಗೂ ಕೂಡ ವೇಟ್ ಮಾಡಿದರೆ ಮತ್ತು ಇದೇನಾಗಲ್ಲ ಅಂದರೆ ನೆಕ್ಸ್ಟ್ ವೀಕೇ ಹೋಗುತ್ತೆ. ಒಂದು 22, 23ಕ್ಕೆ ಬರೋದು ಮತ್ತು ನೆಕ್ಸ್ಟ್ ವೀಕೆ ಹೋಗುತ್ತಲ್ವ. ಅಂದರೆ ಏನೇ ಒಂದು ಮಾತಾಡುವಾಗ ಒಂದು ಪ್ರೂಫ್ ಬಿಟ್ಕೊಂಡು ಮಾತಾಡಬೇಕು. ಸುಮ್ಮನೆ ಏನೇನೋ ಬಾಯಿ ಬಂದಂಗೆ ಮಾತಾಡ್ತಿರ್ತಾರೆ ಒಂದಿಷ್ಟು. ನಾನು ನೋಡಿದ್ದೀನಿ ಎಷ್ಟೊಂದು ಟೈಮು. ಅಂಥವ್ರಿಂದ ಸ್ವಲ್ಪ ಅವಾಯ್ಡ್ ಆಗಿ. ಯಾಕಂತಂದರೆ ಓಕೆ, ಏನು ಪ್ರೂಫ್ ಇಲ್ಲ, ಜಸ್ಟ್ ಅಲ್ಲಿ ಏನೋ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ತಿದ್ದಾರಂತೆ, ಅದಕ್ಕೆ ಇವತ್ತು ಬರೋ ಸಾಧ್ಯತೆ ಮುಗೀತು. ಇಷ್ಟೇ ಮಾತಾಡೋದಲ್ಲ, ಏನಾದರೂ ಮಾತಾಡಬೇಕು. ಲೈಕ್ ಎಕ್ಸಾಂಪಲ್ ಹೇಳ್ತಿದ್ದೀನಿ ನೋಡಿ, ಇವತ್ತೊಂದ್ರೆ ಕೇರಳ ಬೋರ್ಡ್ದು ಎಕ್ಸಾಮ್ದು ರಿಸಲ್ಟ್ ಬರ್ತದೆ. ನಾಳೆ ನಾಳೆ ಡಾಟಾ ತೊಗೊಳಕ್ಕೆ ಲೇಟ್ ಆದರೂ ಕೂಡ ಕೇದವ್ರಿಗೂ ಕೂಡ ತಡ ಆದರೂ ಕೂಡ ಅಥವಾ ರಿಸಲ್ಟ್ ಬಿಡೋಕ್ಕೆ ಸ್ವಲ್ಪ ಸಾಫ್ಟ್ವೇರ್ ರೆಡಿ ಮಾಡೋಕ್ಕೆ ಆದರೂ ಕೂಡ ನಾಡಿದ್ದು ಬರ್ಬೋದು. ಬಟ್ ಕೇದವ್ರು ಏನಾದರೂ ಮನಸ್ಸು ಮಾಡಿದ್ದಾರೆ ಅಂದರೆ ರಿವ್ಯಾಲ್ಯೂಷನ್ ಅಂದರೆ ಎಕ್ಸಾಮ್ 2 ಬರೋದವ್ರದ್ದು ರಿವ್ಯಾಲ್ಯೂಷನ್ ಏನಾದರೂ ಮುಗಿಯೋವರೆಗೂ ಕೂಡ ವೇಟ್ ಮಾಡೋಣ, ರಿವ್ಯಾಲ್ಯೂಷನ್ ರಿಸಲ್ಟ್ ಬರೋವರೆಗೂ ವೇಟ್ ಮಾಡೋಣ ಅಂತಂದರೆ ನೆಕ್ಸ್ಟ್ ವೀಕ್ ಹೋಗುತ್ತೆ. ಅಫಿಷಿಯಲ್ ಆಗಿ ಡೇಟಲ್ಲೂ ಕೂಡ ಕನ್ಫರ್ಮೇಷನ್ ಇಲ್ಲ. ಓಕೆ, ಹಾಗೆ ಮಾಡಿದರೆ ಬೆಟರ್. ಯಾಕಂದರೆ ಎಷ್ಟು ಹುಡುಗರು ಕೂಡ ರಿವ್ಯಾಲ್ಯೂಷನ್ ಹಾಕಿರ್ತಾರೆ, ಹೌದಲ್ವ. ಅವ್ರದ್ದು ಕೂಡ ರಿಸಲ್ಟ್ ಚೆನ್ನಾಗಿ ಆಗಬೇಕಂತಲೇ ಎಕ್ಸಾಮ್ 2 ಬರ್ಕೊಂಡಿರ್ತಾರೆ. ಹೌದು, ಸರಿ, ನೋಡೋಣ ಏನೇನಾಗ್ತದೆ. ಮೇ ಬಿ ಇವತ್ತು ಏನಾದರೂ ಫೈನಲೈಸ್ಡ್ ಮಾಡಿದಾರಪ್ಪ ಅಂತಂದರೆ ಕಡೆಯಿಂದ ಅದನ್ನು ಕೂಡ ಎಕ್ಸೆಪ್ಟ್ ಮಾಡೋಕೆ. ಅಂದರೆ ಇನ್ನೊಂದು ಮೇನಾಗಿ ತಿಳ್ಕೊಬೇಕು ನಾವು ಎಕ್ಸಾಮ್ 3 ಬಗ್ಗೆ. ಕೆಲವೊಂದು ಸ್ಟೂಡೆಂಟ್ಗೆ ಇದ್ರಿ ನೋಡಿ, ಯಾರೆಲ್ಲ ಎಕ್ಸಾಮ್ 3ನ ಬರೀತಾರೆ PUCದು, ನೀವು ಏನಪ್ಪ ಆಗ್ತೀರ ಅಂತಂದರೆ ಈಗ KCT ಈಗ ಫಸ್ಟ್ ರೌಂಡು, ಸೆಕೆಂಡ್ ರೌಂಡು, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ ಹೆಂಗೆ ಕರಿತೀವಿ, ಈ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂದರೆ ಅದನ್ನ 3rd ರೌಂಡ್ ಅಂತ ಕರಿತೀವಿ. ಆ ರೌಂಡಿಗೆ ಹುಡುಗರು ಪಾರ್ಟಿಸಿಪೇಟ್ ಮಾಡ್ತಾರೆ. ಯಾರು ಈಗ ಎಕ್ಸಾಮ್ 3 ಬರೀತಾರಲ್ಲ, ಅಂದರೆ PUC ಎಕ್ಸಾಮ್ 3 ಬರೆದವರು ಡೈರೆಕ್ಟಾಗಿ 3rd ರೌಂಡಿಗೆ ಎಂಟ್ರಿ ಆಗ್ತಾರೆ. ಅವರು ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ. ಯಾಕಂದರೆ ರಿಸಲ್ಟು ಅವ್ರದ್ದು ಬರೋಕ್ಕೆ ಲೇಟ್ ಆಗಿರ್ತದೆ. ಅಲ್ಲಿವರೆಗೂ ಕೇದವ್ರಂತೂ ಕಾಯ್ತಾ ಕೂರಲ್ಲ. ಓಕೆ, ಅದು ವರ್ಷನೂ ಕೂಡ ನೋಡಿದ್ದೀವಿ ನಾವು. ಅದಕ್ಕೆ ಹೇಳ್ತಿದ್ದೀನಿ, ಯಾರೆಲ್ಲ ಎಕ್ಸಾಮ್ 3 ಬರೆದಿದ್ರು ನೀವು ಡೈರೆಕ್ಟಾಗಿ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ತಾರೆ. ಓಕೆ, ನಿಮಗೂ ಕೂಡ ಚಾನ್ಸ್ ಇದ್ದೇ ಇರ್ತದೆ, ವರಿಬೇಡ. ಓಕೆ, ಬಟ್ ಇವಾಗ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡ್ಬೇಕಂತಂದ್ರೆ ಆಗಲ್ಲ. ಅಂದರೆ ಸೀಟ್ ತೀರಾ ಕಡಿಮೆ ಇರ್ತವೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ. ಸರಿ, ಇದಿಷ್ಟು ಕಡೆಯಿಂದ ಬಂದಿರತಕ್ಕಂಥ ಕೆಲವೊಂದಿಷ್ಟು ಅಪ್ಡೇಟ್ಸ್ಗಳು. ಇವಾಗ ಹೇಳಿದ್ರು ಇವತ್ತು ಫೈನಲೈಸ್ಡ್ ಆಯ್ತು ಅಂತಂದರೆ ಹುಡುಗರು ಕೂಡ ಖುಷಿನೇ. ಭಾಳ ದಿನ ಆಯಿತು ರಿಸಲ್ಟ್ ಕೂಡ ವೇಟ್ ಮಾಡಿದ್ರೆ
ಇಷ್ಟು ದಿನ ವೇಟ್ ಮಾಡಿದ್ರಂತೆ, ಇನ್ನೂ 1 ವೀಕ್ ತಡೀತೆ ಅಂದರೆ ಇನ್ನೂ ಕೂಡ ಕೇದವ್ರಿಗೂ ಏನಾಗಲ್ಲ, ಸ್ಟೂಡೆಂಟ್ಸು ಕೂಡ ಏನೂ ಕೂಡ ಯಾವುದೇ ರೀತಿಯಾಗಿ ಇಬ್ಬರು ಕೂಡ ಚೆನ್ನಾಗಿರ್ತದಂತ ನಮಗೂ ಕೂಡ ಅನಿಸಿಕೆ. ಯಾಕಂದರೆ ಹುಡುಗರು ಕಾಯ್ತಾರೆ, ಇನ್ನೂ ಏನು ಅಷ್ಟೊಂದು ಅವಸರ ಏನಿಲ್ಲ. ಯಾಕಂದರೆ ಕೌನ್ಸಿಲಿಂಗ್ ಸಡನ್ನಾಗಿ ಸ್ಟಾರ್ಟು ಕೂಡ ಆಗಲ್ಲ. ಯಾಕಂದರೆ ಇನ್ನೂ ಕೂಡ ನೀಟ್ದು ರಿಸಲ್ಟೇ ಬರಬೇಕು. ಇನ್ನು MCC ಕೌನ್ಸಿಲಿಂಗ್ ಅವ್ರದ್ದು ಕೂಡ ಎಲ್ಲನೂ ಕೂಡ ಶೆಡ್ಯೂಲ್ ಎಲ್ಲ ಅವ್ರದ್ದು ಬಿಡಬೇಕು. ಭಾಳ ಪ್ರೊಸೆಸ್ ಇದೆ. ಓಕೆ, ಭಾಳ ಅಂದರೆ ಭಾಳ ಪ್ರೊಸೆಸ್ ಇದೆ. KEದವರು ಸಡನ್ನಾಗಿ ಈಗ ಸೆಕೆಂಡ್ ಎಕ್ಸಾಮ್ ಬರೆದಿದ್ದಾರೆ PUC, ಅದನ್ನೇ ತೊಗೊಳ್ಳೋ ಬದಲು ಸ್ವಲ್ಪ ರಿಯಲಿಷನ್ದು ಕೂಡ ವೆಯ್ಟ್ ಮಾಡಿದರೆ ಇನ್ನೂ ಕೂಡ ಹುಡುಗರೇ ಬೆಟರ್ ಅನಿಸುತ್ತೆ ಅಂತ ನಮ್ಮ ಒಂದು ಅನಿಸಿಕೆಪ್ಪ ಅಷ್ಟೇ. ಓಕೆ ಸರಿ, ನೋಡೋಣ ಏನಾದರೂ ಅಪ್ಡೇಟ್ ಬಂತಂತಂದರೆ ಖಂಡಿತವಾಗ್ಲೂ ಕೂಡ ನಮ್ಮ ಒಂದು ವಾಟ್ಸಪ್ ಗ್ರೂಪ್ ಐತೆ ತಿಳಿಸ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ನೋಡ್ತೀರಿ. ಟೇಕ್ ಕೇರ್, ಬಾಯ್.